ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸನ್ ಲಡ್ಡು ಇದನ್ನು ಸ್ವೀಟ್ ಶಾಪ್ಗಳಲ್ಲಿ, ಬೇಕ್ರಿಗಳಲ್ಲಿ ತೊಗೊಂಡು ಬಂದು ತಿಂದಿರ್ತೀರ. ಅದಕ್ಕಿಂತ ರುಚಿಕರವಾಗಿ, ಆರೋಗ್ಯಕರವಾಗಿ ಕೆಲವೇ ಸಾಮಗ್ರಿಗಳನ್ನ ಬಳಸಿ 10ರಿಂದ 15 ನಿಮಿಷದಲ್ಲಿ ಒಂದು ಬೇಸನ್ ಲಡ್ಡು ತಯಾರಿಸ್ಬೋದು ಅಂದರೆ ನಂಬ್ತೀರಾ? ತುಂಬ ಸರಳ, ಅಷ್ಟೇ ರುಚಿಕರವಾಗಿರುತ್ತೆ. ಮನೆಯಲ್ಲಿರೋ ಅಂತಹ ಸಾಮಗ್ರಿಗಳನ್ನೇ ಬಳಸಿ ಹೇಗೆ ಬೇಸನ್ ಲಡ್ಡು ಮಾಡೋದು ನೋಡೋಣ ಬನ್ನಿ. ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ಆದಷ್ಟು ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಟ್ರೈ ಮಾಡಿದ ಮೇಲೆ ನಿಮ್ಗೆ ಹೇಗೆ ಬಂತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟಾಗಿ ಬಂದಿದೆ. ತುಂಬ ಸರಳ, ಅಷ್ಟೇ ರುಚಿಕರವಾಗಿರುತ್ತೆ. ಹಬ್ಬಗಳು ಬರ್ತಾ ಇದೆ, ಖಂಡಿತ ಬೇಸನ್ ಲಡ್ಡುನ ಮನೆಯಲ್ಲೇ ಮಾಡಿ ಹೇಗೆ ಬಂತು ತಿಳಿಸಿ. ಇಲ್ಲಿ ನಾನು ಅರ್ಧ ಕಪ್ನಷ್ಟು ತುಪ್ಪ ತಗೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತಗೊಳ್ಳಿ. ಅರ್ಧ ಕಪ್ ತುಪ್ಪಕ್ಕೆ 2 ಕಪ್ನಷ್ಟು ಕಡಲೆ ಹಿಟ್ಟು, ಈ ಬೋಂಡ್ದಿಟ್ಟೆಲ್ಲ ಬರುತ್ತಲ್ಲ ಆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಈಗ ಇದನ್ನು ಬಿಡದೇನೆ ಒಂದು 3ರಿಂದ 4 ನಿಮಿಷ ಆ ಕಡಲೆ ಇದೆಯಲ್ಲ, ಕಡಲೆ ಹಿಟ್ಟಲ್ಲಿ ಒಂದು ಹಸಿ ಸ್ಮೆಲ್ ಇರುತ್ತೆ, ಅದೆಲ್ಲ ಹೋಗಿ ಇದು ಒಂದು ಲೈಟ್ ಬ್ರೌನ್ ಕಲರಿಗೆ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಆದಷ್ಟು ಮಧ್ಯಮ ಊರಿನಲ್ಲಿ ಒಂದು 3ರಿಂದ 4 ನಿಮಿಷ ಈ ರೀತಿ ಮಗಚ್ತಾ ಬಂದರೆ ಸಾಕು, ಕರೆಕ್ಟ್ ಅದಕ್ಕೆ ಫ್ರೈ ಆಗುತ್ತೆ. ಈ ಬೇಸನ್ ಲಡ್ಡುನಲ್ಲಿ ನಾವು ತುಪ್ಪದೊಂದಿಗೆ ಈ ಕಡಲೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ರುಚಿಕರವಾಗಿ ಬರುತ್ತೆ ಅಂತ ಹೇಳ್ಬೋದು. ಎಷ್ಟು ಸಿಂಪಲ್ ಅಂದರೆ ಮನೆಯಲ್ಲಿರೋ ಅಂಥ ಕೆಲವೇ ಸಾಮಗ್ರಿಗಳನ್ನ ಬಳಸಿ ಅದ್ಭುತವಾಗಿ, ರುಚಿಕರವಾಗಿ, ಔಟ್ಸೈಡ್ಗಿಂತನೂ ಆರೋಗ್ಯಕರವಾಗಿ, ರುಚಿಕರವಾಗಿ ಒಂದು ಬೇಸನ್ ಲಡ್ಡು ಮಾಡ್ಬೋದು. ಈಗ ಗಮನಿಸ್ತಾ ಇರ್ಬೋದು, ಈಗ ಫ್ರೈ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಇದೆ ಮತ್ತು ಮರಳಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ಟೇಜಿಗೆ ನೀವು ಸ್ಟವ್ ಆಫ್ ಮಾಡ್ಕೋಬೇಕು. ಇದು ತಣ್ಣಗಾಗಬಾರ್ದು, ಇದು ಬಿಸಿ ಇದ್ದಂಗೆ 2 ಕಪ್ಪು ಕಡಲೆ ಹಿಟ್ಟಿಗೆ 1 ಕಪ್ ಸಕ್ಕರೆನ ತಗೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಕಮ್ಮಿ ಅಂದರೆ ಒಂದು 3/4 ಕಪ್ ತೊಗೋಬೋದು. ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೌಡ್ರು ಮಾಡಿ ಸೇರಿಸ್ಕೋಬೇಕು. ಸಕ್ಕರೆ ಹಾಕಿದ ಮೇಲೆ ಮತ್ತೆ ಬಿಸಿ ಮಾಡಬಾರ್ದು. ಮತ್ತು ಅದು ಏನು ಕಡಲೆ ಹಿಟ್ಟು ತುಪ್ಪದ್ದೇನು ಫ್ರೈ ಮಾಡಿದ್ವಲ್ಲ ಆ ಬಿಸಿ ಇದ್ದಂಗೆ ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದಾಗ ಆ ಹೀಟ್ಗೆ ಸಕ್ಕರೆ ಮೆಲ್ಟಾಗಿ ಅದರಿಂದ ಒಂಥರ ಏನು ಹೇಳ್ತಾರೆ, ಒಂಥರ ಅದು ಸ್ವಲ್ಪ ತೆಳು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಗಮನಿಸ್ಬೋದು. ಈಗೇನು ಮಿಕ್ಸ್ ಮಾಡಿದ್ದೀರಲ್ಲ, ಈಗ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ 1-2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಎಷ್ಟು ಒಳ್ಳೆ ಹದಕ್ಕೆ ಫ್ರೈ ಮಾಡ್ತೀರೋ ಅಷ್ಟು ಅದ್ಭುತವಾಗಿರುತ್ತೆ. ಆ ಲಡ್ಡುನಲ್ಲಿ ಮಧ್ಯ ಆ ಡ್ರೈ ಫ್ರೂಟ್ಸು ಸಿಗ್ತಾ ಇದ್ದರೆ ಆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಆ ಸಕ್ಕರೆ ಹಾಕಿ ಆ ಬಿಸಿಗೆ ಹೇಗೆ ಅದರದ್ದು ಒಂದು ಡ್ರೈನೆಸ್ ಎಲ್ಲ ಹೋಗಿ ಆ ಮೆಲ್ಟಾಗಿ ಕರೆಕ್ಟ್ ಲಡ್ಡು ಕಟ್ಟೋಕ್ಕೆ ನಮಗೆ ಹದ ಗೊತ್ತಾಗ್ತಾ ಇದೆ. ಹೀಗೆ ಮಿಕ್ಸ್ ಮಾಡೋ ಅಷ್ಟರೊಳಗೆ ಅಂದರೆ ಸ್ವಲ್ಪ ಮುಟ್ಟಂಗೆ ಕೂಲ್ ಆಯ್ತಂದರೆ ಆವಾಗಲೇ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಬಿಸಿ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ನಮಗೆ ಕೈಯಲ್ಲಿ ಹಿಂಗೆ ಟಚ್ ಮಾಡೋಕ್ಕೆ ಆಗಂಗೆ ಇರಬೇಕು ಆ ಹೀಟು, ತುಂಬ ತಣ್ಣಗಾಗಕ್ಕೆ ಬಿಡಬಾರ್ದು. ಆ ಬಿಸಿ ಇದ್ದಂಗೆ ಈ ಲಡ್ಡುನ ಶೇಪಿಗೆ ತಂದ್ಕೊಂಡ್ಬಿಡಬೇಕು. ಈಗ ನನಗೆ ಸುಡ್ತಾ ಇದೆ ಅದು, ಅಂದರೆ ತುಂಬ ಅಂದರೆ ನನ್ನ ಕೈಗೆ ಅದನ್ನು ಹಿಡಿದಾಗ ನನಗೆ ಓಕೆ ಆ ಹೀಟ್ ಅನ್ನಂಗಿದ್ದಂಗೆ ನಾನು ಮಾಡ್ತಾಯಿದ್ದೀನಿ. ತುಂಬ ಸರಳ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಈ ಹಬ್ಬಕ್ಕೆ ಟ್ರೈ ಮಾಡಿ, ಹೇಗೆ ಬಂತು ತಿಳಿಸಿ. ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.